ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಲಿತರೇ ಆಗಿರ್ಬೋದು, ಆದರೆ ದಲಿತರು ಒಬ್ಬರದೇ ಕೆಲಸ ಮಾಡ್ಲಿಕ್ಕತ್ತಿಲ್ಲ. ಈ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿ ಹಾಗೂ ಕಟ್ಟ ಕಡೆಯ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಇವರಿಗೆ ಆಗಿ ಬರಂಗಿಲ್ಲ. ಯಾರಿಗೆ? RSSನವರಿಗೆ. ಈಶ್ವರಪ್ಪ ಅವರಾಗಿರ್ಬೋದು, CT ರವಿ ಅವರಾಗಿರ್ಬೋದು, ನಿಮ್ಮ ಅಪ್ಪೆ ಮಾಡಿಲ್ಲ ನೀ ಏನು ಮಾಡ್ತೀಯ ಅಂತ ಮೊದಲು ನೀವು ಸಂವಿಧಾನದ ಬಗ್ಗೆ, ನೀವು ಈ ರಾಜಕೀಯದ ಒಂದು ಅನುಭವದ ಬಗ್ಗೆ ಇಟ್ಕೊಂಡು ಮಾತಾಡ್ರಿ. ಬಾಯಿದಂದ್ರೆ ನಿಮ್ಮ ಬಾಯಿಗೆ ನಾಲ್ಗಿಗೆ ಎಲುಬಿಲ್ಲ ಅಂತೇಳಿ ಮನಬಂದಂತೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಈ ರಾಜ್ಯದ ಜನತೆ ಸುಮ್ ಕುಂದ್ರಂಗಿಲ್ಲ. ರಾಜ್ಯದ ಗೃಹ ಸಚಿವರಿಗೆ ನಾವು ನೈತಿಕವಾಗಿ ಬೆಂಬಲ ನೀಡ್ತಾ ಇದ್ದೇವೆ ಮತ್ತು ಇಡೀ BJP ಮುಖಂಡರಿಗೆ ಒಂದು ನಾಚಿಕೆ ಬರಬೇಕು. ಹೆಂಡತಿ ಹೆಸರು ಹೇಳಿ ಪ್ಲಾಟ್ ಲೂಟಿ ಮಾಡಿದಂಥ ಒಬ್ಬ CT ರವಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾತಲ್ಲ ಯೋಗ್ಯತೆ ಇಲ್ಲ. ಕರ್ನಾಟಕದ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಹೊಸ ಸಂಚಲನ ಮೂಡಿಸಿರ್ತಕ್ಕಂಥ ವಿಷಯ RSS ಎಂಬ 100 ವರ್ಷ ಸಂಘಟನೆ ನೋಂದಣಿ ಆಗದೇನೆ ಇವತ್ತು ತನ್ನ ಕಾರ್ಯಚಟುವಟಿಕೆ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಮಾನ್ಯ ಗೃಹ ಸಚಿವರಾದ ಮೇಲೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಮೂಲಕ ಪ್ರಶ್ನೆಯನ್ನು ಕೇಳಿದ್ದಾರೆ. ಗೃಹ ಸಚಿವರು ಒಂದು ಜವಾಬ್ದಾರಿ ಇರ್ತಕ್ಕಂಥ ಹುದ್ದೆಯಲ್ಲಿರ್ತಕ್ಕಂಥ ಕಾರಣದಿಂದ ಈ ರಾಜ್ಯವನ್ನು ಈ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಇವತ್ತು ಮೋಹನ್ ಭಾಗವತ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಈ ದೇಶದ ನಿಜವಾದ ಅವ್ರ ದೇಶ ಪ್ರೇಮ ಅವರ ಬಲ್ಲಿದ್ದರೆ ಮಾನ್ಯ ಗೃಹ ಸಚಿವರು ಅವರು ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಆದರೆ ಅದನ್ನು ಬಿಟ್ಟು RSSನ ಗುಲಾಮರಾಗಿರ್ತಕ್ಕಂಥ ಕೆಲವರನ್ನ ಮುಂದಿಟ್ಕೊಂಡು ಇವತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ನಿಂದನೆ ಮಾಡ್ತಕ್ಕಂಥದ್ದು, ಅವರಿಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಜೀವ ಭಯದ ಧಮಕಿ ಆಗ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು RSSಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ನಿಮ್ಮ ನಿಜವಾದ ಧರ್ಮ ಇದನ್ನೇ ಅಂಥೇಳಿ ತೋರಿಸ್ಕೊಡ್ತದೆ. ನೀವು ನಿಜವಾಗ್ಲೂ ನಿಮ್ಮ RSSನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಅವ್ರ ಶಬ್ದಗಳ ಬಳಕೆ ನೋಡಿರಿ ಹೇಗಿರುತ್ತೆ ಅಂಥೇಳಿ. ತಾವು ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರಿ RSSನ ಬೆಂಬಲಿಗರು ಯಾವ ರೀತಿ ಶಬ್ದಗಳನ್ನು ಬಳಸ್ತಾರೆ, ಯಾವ ರೀತಿ ಪದಗಳನ್ನು ಬಳಸ್ತಾರೆ. ಅವ್ರು ನಿಜವಾಗ್ಲೂ ನೀವು ದೇಶ ಸಂಸ್ಕೃತಿ ಇದನ್ನೇ ಕಲಿಸ್ತಾ ಇರ್ತಕ್ಕಂಥದ್ದು. ಮಾತನಾಡಬೇಕಾದ್ರೆ ಹೇಳ್ತೀರಿ RSS ಅಂದರೆ ಒಂದು ಸಾಂಸ್ಕೃತಿಕ ಸಂಘಟನೆ. ನಿಜವಾಗ್ಲೂ ಪ್ರತಿಯೊಬ್ಬ ಭಾರತೀಯನಿಗೆ ಗೊತ್ತು ಇದು ಸಾಂಸ್ಕೃತಿಕ ಸಂಘಟನೆ ಅಲ್ಲ, ಇದು BJPಯ ರಾಜಕೀಯ ಸಂಘಟನೆ ಅಂತೇಳಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ BJPದವ್ರು ಕೆಲವರು ಹೇಳ್ತಾರೆ ನಾನು ಕೂಡ RSS ಬಂದಿನಿ ಅಂತೇಳಿ. ಆದರೆ RSSನ ಸರಸಂಘ ಚಾಲಕ ಹೇಳ್ತಾನೆ ಇದು ರಾಜಕೀಯ ಸಂಘಟನೆ ಅಲ್ಲ ಅಂತ. ನಿಂಬಲ್ಲೇ ದ್ವಂದ್ವ ನೀತಿಗಳನ್ನು ಇರೋದ್ರಿಂದನೇ ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಈಗಾಗಲೇ RSSನ್ನು ಬ್ಯಾನ್ ಮಾಡಿದೆ. ಇವತ್ತು ನಾವು ಕೂಡ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೂಡ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ತಾವು ಕೂಡ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ್ರೆ ಈ RSSನ್ನು ಬ್ಯಾನ್ ಮಾಡಬೇಕು ಕರ್ನಾಟಕದಲ್ಲಂತ ಒತ್ತಾಯನ ಮಾಡಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಈ ರಾಜ್ಯದ ಮೊಟ್ಟ ಮೊದಲನೇ ಏನು ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಸಾಹೇಬ್ ಪ್ರಿಯಾಂಕ್ ಖರ್ಗೆ ಅವರಾಗ್ಯಾರ. ಅಂದಿನ ಹಿಡಿದು ಇಂದಿನವರೆಗೆ RSSನವರಲ್ಲಿ ಒಂದು ತಳಮಳ ಹುಟ್ಟ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ರಮೇಶ್ ಜಿಗಣಿ ಅವ್ರು ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ಧಮಕಿ ಕೊಡುವಂಥ ಕೆಲಸ ಮಾಡ್ಲತ್ತಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಲಿತರೇ ಆಗಿರ್ಬೋದು, ಆದರೆ ದಲಿತರು ಒಬ್ಬರದೇ ಕೆಲಸ ಮಾಡ್ಲಿಕ್ಕತ್ತಿಲ್ಲ. ಈ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿ ಹಾಗೂ ಕಟ್ಟ ಕಡೆಯ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಇವರಿಗೆ ಆಗಿ ಬರಂಗಿಲ್ಲ. ಯಾರಿಗೆ? RSSನವರಿಗೆ. ಅದರ ಸಲುವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಾಯನ್ನು ಹತ್ತಿಕ್ಕುವಂಥ ಕೆಲಸ ಈ RSS ಅವರು BJPದವರು ಮಾಡ್ಲಕತ್ತಾರ. ಈಶ್ವರಪ್ಪ ಅವರಾಗಿರ್ಬೋದು, CT ರವಿ ಅವರಾಗಿರ್ಬೋದು, ನಿಮ್ಮ ಅಪ್ಪೆ ಮಾಡಿಲ್ಲ ನೀ ಏನು ಮಾಡ್ತೀಯ ಅಂತ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನೀವು ಮಾತಾಡಬೇಕಾಗಿತ್ತಂದ್ರೆ ಮೊದಲು ನೀವು ಸಂವಿಧಾನದ ಬಗ್ಗೆ, ನೀವು ಈ ರಾಜಕೀಯದ ಒಂದು ಅನುಭವದ ಬಗ್ಗೆ ಇಟ್ಕೊಂಡು ಮಾತಾಡ್ರಿ. ಬಾಯಿದಂದ್ರೆ ನಿಮ್ಮ ಬಾಯಿಗೆ ನಾಲ್ಗಿಗೆ ಎಲುಬಿಲ್ಲ ಅಂತೇಳಿ ಮನಬಂದಂತೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಈ ರಾಜ್ಯದ ಜನತೆ ಸುಮ್ ಕುಂದ್ರಂಗಿಲ್ಲ. ಯಾಕಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರೋದು ರಾಜ್ಯದ ಇಶ್ಯೂ ಅಲ್ಲ, ಇದು ನ್ಯಾಷನಲ್ ಇಶ್ಯೂ ಅದ. ಇದು ಈ ರಾಜ್ಯದ ಹಾಗೂ ರಾಷ್ಟ್ರದ ಏನು RSS ಅವರು ಕೋಮಗಲ್ಭೆ ಎಬ್ಬಿಸುವಂಥ ಕೆಲಸ ಮಾಡ್ಲಕತ್ತಾರ. ಆ ಒಂದು ಹತ್ತಿಕ್ಕುವಂಥ ಕೆಲಸ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ಲಕತ್ತಾರ. ಈ ನೆಹರು ಅವರು ಮಾಡಿದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾಡಿದರು. ಅದು ಬಿಟ್ಟರೆ ಮೂರನೇ ವ್ಯಕ್ತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ಲಕತ್ತಾರ. ಇವರೇನು ಧಮಕಿ ಕೊಡುವಂಥ RSS ಅವರು ಮತ್ತು BJPದವ್ರು ಮಾಡ್ಲಕತ್ತಾರ. ಪ್ರಿಯಾಂಕ್ ಖರ್ಗೆ ಅವರಿಗೆ SPG ಫೋರ್ಸ್ ಕೊಡ್ಬೇಕನ್ನೋಂಥದ್ದು ಮಾತನ್ನ ಹೇಳ್ತೀನಿ. ಇದರ ಉದ್ದೇಶ ಇಷ್ಟೇ. ಸರ್ಕಾರ ಏನು ಸರ್ಕಾರದ ನಿಯಮದಲ್ಲಿ ಬರಕತ್ತಂತ ಯಾವುದೇ ಸಂಘಟನೆ ಆಗಿರ್ಬೋದು, ಇವತ್ತು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ನಾವು ನೋಂದಣಿ ಮಾಡಿರ್ತಿದ್ದೆವು, ದಲಿತ ಸಂಘರ್ಷ ಸಮಿತಿಗಳು ನೋಂದಣಿ ಮಾಡಿರ್ದೆವು. ನಾವು ಸರ್ಕಾರಕ್ಕೆ ಯಾವುದೇ ಒಂದು ಲೆಟರ್ ಕೊಡ್ಬೇಕು ನೋಂದಣಿ ಮಾಡಿ ಒಂದು ಪ್ರತಿಭಟನೆ ಮಾಡ್ತಿದ್ದೆವು. ಆದರೆ RSS ಇವತ್ತು ನೋಂದಣಿ ಯಾರು ಮಾಡ್ಸಂಗಿಲ್ಲ ಅಂತಂದ್ರೆ ದೇಶದ್ರೋಹಿ ಕೆಲಸ ಮಾಡ್ಕತ್ತಂತ ಸಂಘಟನೆಗಳು ನೋಂದಣಿ ಮಾಡಲ್ಲ. ಇವತ್ತು ಉಗ್ರವಾದಿ ಸಂಘಟನೆ ಇದ್ದಾರೆ, ಪಾಕಿಸ್ತಾನ ಆಗಿರ್ಬೋದು, ತಾಲಿಬಾನ್ ಆಗಿರ್ಬೋದು, ಅವರೆಲ್ಲ ನೋಂದಣಿ ಮಾಡಿರಲ್ಲ. ಅದೇ ಥರ ಭಾರತ ದೇಶದಲ್ಲಿ ಇದು RSS ಏನಪ್ಪ ಅಂದ್ರೆ ನೋಂದಣಿ ಉಗ್ರವಾದಿ ಸಂಘಟನೆ ಮಾಡ್ತಾರ, ಒಂದು ನೋಂದಣಿ ಮಾಡಿಲ್ಲ. ಕೂಡಲೇ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳವರು ಕೂಡಲೇ ಸರ್ಕಾರ ಒಂದು ಮಧ್ಯಸ್ಥಿಕೆ ವಹಿಸಿ ಈ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು RSS ಏನಪ್ಪ ಅಂತ ನಿಷೇಧ ಮಾಡ್ಬೇಕಂತೇಳಿ ನಾವು ಏನಪ್ಪ ಅಂದ್ರೆ ಒತ್ತಾಯಪಡ್ತಾ ಇದ್ದೇವೆ. ಯಾಕಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ RSSನ ಹಣ ಯಾವ ರೀತಿಯಿಂದ ಹೊಂಟದಂತಾರೆ, ಇಡೀ ಏನು ಬೇನಾಮಿ
ಏನು ಗುರುದೀಕ್ಷೆ ಅಂತೇಳಿ ಕೊಡ್ಕೋತಾರ. ಆ ಕೋಟ್ಯಾಂತರ ಹಣ ಏನಪ್ಪ ಅಂದ್ರೆ ಇವತ್ತು ಬೇನಾಮಿ ಹಣ ಆಸ್ತಿ ಮಾಡ್ಯಾರ. ಕೂಡಲೇ ಅದ್ರ ಬಗ್ಗೆ ತನಿಖೆ ಆಗಬೇಕು. ರಾಜ್ಯದ ಗೃಹ ಸಚಿವರಿಗೆ ನಾವು ನೈತಿಕವಾಗಿ ಬೆಂಬಲ ನೀಡ್ತಾ ಇದ್ದೇವೆ ಮತ್ತು ಇಡೀ ಬಿಜೆಪಿ ಮುಖಂಡರಿಗೆ ಒಂದು ನಾಚಿಕೆ ಬರಬೇಕು. ಹೆಂಡತಿ ಹೆಸರು ಹೇಳಿ ಪ್ಲಾಟ್ ಲೂಟಿ ಮಾಡಿದಂಥ ಒಬ್ಬ ಸಿಟಿ ರವಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾತಲ್ಲ ಯೋಗ್ಯತೆ ಇಲ್ಲ. ಅದಕ್ಕಾಗಿ ರಮೇಶ್ ಜಿಗಜಿಣಗಿ ಒಬ್ಬ ದಲಿತನಾಗಿ ಒಬ್ಬ ಗುಲಾಮ. ಅದಕ್ಕಾಗಿ ಸರ್ಕಾರ ಕೂಡಲೇ RSS ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ಬೇಕಂತೇಳಿ ಒತ್ತಾಯ ಪಡ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ